ಅಲ್ಲ ಅದು ತಮ್ಮ ಮಾಧ್ಯಮದಲ್ಲಿ ಏನು ವರದಿ ಆಗಿತ್ತು, ನಮಗೂ ಅವಾಗೇ ಅದ್ರ ಬಗ್ಗೆ ಮಾಹಿತಿ ಬಂತು. ಆಕ್ಚುಲಿ ಅಲ್ಲಿ ಏನು ಶೂಟಿಂಗ್ ನಡೀತಾ ಇದೆ, ನಮ್ಮ ಇನ್ಸ್ಪೆಕ್ಟರ್ ಹೋಗಿ ಸ್ಥಳಕ್ಕೆ ವಿಸಿಟ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಸಹಿತ ವಿಸಿಟ್ ಮಾಡಿದ್ದಾರೆ. ಇವತ್ತು ಅವರಿಗೆ ಒಂದು ತಿಳುವಳಿಕೆ ಪತ್ರವನ್ನು ಕೊಡ್ತಾ ಇದ್ದೀವಿ. ಏನೇನು ಪರ್ಮಿಷನ್ಸ್ ತಗೊಂಡಿದ್ದಾರೆ, ಸೇಫ್ಟಿ ಮೆಜರ್ಸ್ ಯಾವ ತರ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವ್ರ ಬಗ್ಗೆ ಅದನ್ನ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಆಲ್ರೆಡಿ ಅವರು ಪ್ರೊಡಕ್ಷನ್ ಟೀಮ್ನವರು ನಾವೆಲ್ಲ ಪ್ರಿಕಾಷನ್ಸ್ ತಗೊಂಡಿದ್ದೀವಿ. ಮತ್ತೆ ಆ ಥರ ಯಾವುದು ಇನ್ಸಿಡೆಂಟ್ ಆಗಿಲ್ಲ. ಓನ್ಲಿ ಟೆಂಪ್ರರಿ ಸ್ಟ್ರಕ್ಚರ್ ಇತ್ತು, ಅದು ಗಾಳಿಗೆ ಸ್ವಲ್ಪ ಬಿತ್ತು. ಬಟ್ ಏನೋ ಇನ್ಸಿಡೆಂಟ್, ಮೇಜರ್ ಇನ್ಸಿಡೆಂಟ್ ಅಲ್ಲ, ಯಾರಿಗೂ ಗಾಯ ಆಗಿಲ್ಲ, ಏನೂ ಆಗಿಲ್ಲ, ತೊಂದರೆ ಆಗಿಲ್ಲ ಅಂತ ಹೇಳಿ ನಮಗೆ ತಿಳಿಸಿದ್ದಾರೆ. ಅದನ್ನ ನಾವು ವೆರಿಫೈನು ಮಾಡಿದ್ದೀವಿ. ಅವ್ರು ಏನ್ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡಿದ್ದಾರೆ ಮತ್ತೆ ಕನ್ಸರ್ನ್ ಅವರಿಂದ ಪರ್ಮಿಷನ್ಸ್ ಎಲ್ಲ ಏನ್ ತಗೊಂಡಿದ್ದಾರೆ ಅದ್ರ ಬಗ್ಗೆ ಅವ್ರು ಚೆಕ್ ಮಾಡಕ್ಕೆ ನಮಗೆ ಒಂದು ನೋಟಿಸ್ ತರ ನಾನು ಕೊಡ್ತಾ ಇದೀವಿ. ನಮ್ಮ ತಹಸೀಲ್ದಾರ್ ಪುಸ್ತಕ ಅವರು ಕೊಡ್ತಾ ಇದ್ದಾರೆ. ಆಸ್ ಆಫ್ ನೌ ನಮ್ಗೆ ಮಟ್ಟಿಗೆ ಮೇಜರ್ ಇಶ್ಯೂಸ್ ಏನ್ ಕಾಣ್ತಾ ಇಲ್ಲ. ಆತರ ಇದ್ರು ನಾವು ಮಾಧ್ಯಮದಲ್ಲಿ ತಿಳಿಸ್ತೀವಿ. ಜಿಲ್ಲಾಡಳಿತಕ್ಕೆ ಅನುಮತಿ ತಗೊಂಡಿಲ್ಲ. ಅಲ್ಲ, ನಮ್ಗೆ ಯೂಶಲಿ ಈಗ ಕನ್ಸರ್ನ್ ಅಥಾರಿಟಿಯಿಂದ ತಗೋಬೇಕಂತ ಇದೆ. ಆಸ್ ಪರ್ ಸಿನಿಮಾಟೋಗ್ರಫಿ ಆಕ್ಟ್ ಪ್ರಕಾರ ನಮ್ಗೆ ಕನ್ಸರ್ನ್ ಈಗ ಅಲ್ಲಿ KPC ಹ್ಯಾಂಡಲ್ ಮಾಡ್ತಾ ಇದ್ರೆ ಅಥವಾ ಈಗ KNL ಜಾಗದಲ್ಲಿ ಮಾಡ್ತಾ ಇದ್ರೆ ಅವರಿಂದ ತಗೊಳ್ಬೇಕು. ಅದನ್ನ ತಗೊಂಡಿದ್ದಾರೆ ಅಂತ ಆಲ್ರೆಡಿ ಅವ್ರು ಅಶ್ಯೂರ್ ಮಾಡಿದ್ದಾರೆ. ಅದನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನಮ್ಗೆ ಮಾಹಿತಿ ನೀಡಬೇಕು. ಆಕ್ಚುಲಿ ದಟ್ಸ್ ವಾಟ್ ವಿ ಆರ್ ಟೆಲ್ಲಿಂಗ್ ದೆಮ್. ಈ ತರ ಏನೇ ಶೂಟಿಂಗ್ ಅಥವಾ ಈ ತರ ಚಿತ್ರೀಕರಣ ಮಾಡ್ಬೇಕಾದ್ರೆ ನಮ್ಗೆ ಮಾಹಿತಿ ಕೊಡಿ. ಅಂದ್ರೆ ಉದ್ದೇಶ ಏನು, ನಾಳೆ ಅಲ್ಲಿ ಹೋಗಿ ಯಾವ್ದೇ ರೀತಿ ಅನ್ಕೋಡ್ ಇನ್ಸಿಡೆಂಟ್ ಆಗ್ಬಾರ್ದು, ಅಲ್ಲಿ ಒಂದು ಜನ ಸಪೋಸ್ ಸೇರ್ಲಿಕ್ಕೆ ಸಂಭವ ಇರ್ತದೆ. ಸೊ ಪೊಲೀಸರಿಗೆ ಮತ್ತೆ ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡಿದ್ರೆ ಅವ್ರಿಗೂ ಸುಲಭವಾಗಿ ಕೆಲಸ ಆಗುತ್ತೆ. ಮತ್ತೆ ನಾವು ಸಹಿತ ಅಲ್ಲಿ ಯಾವ್ದೇ ಇನ್ಸಿಡೆಂಟ್ ಆಗದಿದ್ದಾಗ ನಾವು ಪ್ರಿಕಾಷನ್ಸ್ ತಗೊಳ್ಬೇಕಾಗತ್ತೆ. ಅದನ್ನ ಅವರಿಗೆ ನಾವು ತಿಳಿಸಿ ಹೇಳಿದ್ವಿ. ದೇವ್ ಅಂಡರ್ಸ್ಟುಡ್ ದಟ್ ಅಂಡ್ ದೇವ್ ಟೋಲ್ಡ್ ಈ ತರ ಮುಂದೆ ಯಾವ ರೀತಿ ಆಗ್ತಿದ್ದಾಗ ನಾವು ಕರೆಕ್ಟ್ ಆಗಿ ಇನ್ಫಾರ್ಮ್ ಮಾಡಿ ನಾವು ಮಾಡ್ತೀವಿ ಅಂತ ಅಶ್ಯೂರ್ ಮಾಡಿದ್ದಾರೆ. ಸೊ ನಮ್ಮ ಜಿಲ್ಲೆಯಲ್ಲಿ ಈಗ ನೋಡಿ, ಈಗ ಒಳ್ಳೆ ಪ್ರವಾಸೋದ್ಯಮಕ್ಕೆ ತುಂಬಾ ಪೊಟೆನ್ಷಿಯಲ್ ಇರುವಂತ ಜಾಗ. ಸೊ ಈ ತರ ಶೂಟಿಂಗ್ಸ್ ಆಯ್ತು, ಬೇರೆ ಬೇರೆ ಈ ತರ ಆಕ್ಟಿವಿಟೀಸ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಸೊ ಪ್ರಾಪರ್ ಪ್ರಿಕಾಷನ್ಸ್ ತಗೊಂಡ್ ಮಾಡ್ಲಿ ಅಂತ ಅಷ್ಟೇ ಹೇಳ್ತಾ ಇರೋದು. ದೇ ಹ್ಯಾವ್ ಅಗ್ರೀಡ್ ಟು ಇಟ್.